ಬಾಗಲಕೋಟೆಯಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ ಹಾಗೂ ರೈತರ ಮಧ್ಯೆ ವೇದಿಕೆಯಲ್ಲಿ ಮಾತಿನ ಚಕಮಕಿ ನಡೆದಿದೆ. ಆಲಮಟ್ಟಿ ಜಲಾಶಯದಲ್ಲಿ ನೀರು ಸಂಗ್ರಹ ಮಾಡುವುದಕ್ಕೆ ನ್ಯಾಯಾಲಯಕ್ಕೆ ಪತ್ರ ನೀಡಿರುವ ಬಗ್ಗೆ ರೈತ ಮಾಹಿತಿ ಕೇಳಿದ್ದಾರೆ. ಈ ಮಾಹಿತಿಯಿಂದಾಗಿ ಸಚಿವರು ಸಿಡಿಮಿಡಿಗೊಂಡಿದ್ದಾರೆ. ರಾಜಕಾರಣ ಮಾತನಾಡುತ್ತಾ ಇದ್ದರೆ ನಾನು ರಾಜಕೀಯ ಮಾಡ್ತೇವೆ ಎಂದು ವೇದಿಕೆಯಲ್ಲಿ ಸಚಿವರು ಎಚ್ಚರಿಸಿದ್ದಾರೆ. ಸಂತ್ರಸ್ತರ ಸಮಸ್ಯೆಗಳ ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತೆ ಅಂತ ಸಚಿವರು ಸಂತ್ರಸ್ತರಿಗೆ ಭರವಸೆ ಕೂಡ ಕೊಟ್ಟಿದ್ದಾರೆ. ರಾಜಕಾರಣ ಮಾತಾಡೋದು ಮಾತಾಡ್ತೀನಿ. ನೀವು ಯಾರ ಹೇಳ್ತಿದ್ರೆ ರಾಜಕಾರಣ ಮಾತಾಡಿದ್ರೆ ನಾನು ಮಾತಾಡ್ತೀನಿ. ರಾಜಕಾರಣ ಮಾತಾಡಿದ್ರೆ ನಾನು ಮಾತಾಡಕ್ ರೆಡಿ. ಅವರು ಯಾರೋ ಒಬ್ಬರು ಕೈ ಮಾತಾಡತ್ತಿಲ್ಲ. ಈ ಹೋರಾಟ ಪಕ್ಷಾತೀತವಾಗಿ ಶಾಸಕರಿದ್ದಾಗನೂ ಈ ಚಾಲು. ವಾಸಂದೇನಾರು ಡಿ.ಸಿ. ಪಾಟೀಲ್ ಎಷ್ಟೋ ದಿವಸ ಉಪವಾಸ ಕೊಡ್ತಾರೆ. ಅಸೆಂಬ್ಲಿ ಒಳಗೆ ಏನ್ ಬೇಕು ಅವರು ಮಾತಾಡ್ಯಾರು, ನಾನು ಮಾತಾಡ್ತೀನಿ. ಅದೇನು ಹೇಳ್ತಿಲ್ಲ. ದಕ್ಷಿಣದಾಗ ಏನಾಗೈತಿ, ಉತ್ತರದಾಗೈತಿ ಅದನ್ನು ಚರ್ಚೆ ಮಾಡ್ತೀನಿ. ಯಾವ ಸರ್ಕಾರ ಬಂದ ರೊಕ್ಕ ಹೆಚ್ಚಿಕೊಟ್ಟು ನಾನು ಹೇಳ್ತೀನಿ, 2 ವರ್ಷ ನಾನೇ ಹೆಚ್ಚಿಕೊಡ್ತೀನಿ ನಮ್ಮ ಸರ್. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದಲ್ಲಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಜಾಗವನ್ನು ಒತ್ತುವರಿ ಖಂಡಿಸಿ ಎಬಿವಿಪಿ ಬೃಹತ್ ಪ್ರತಿಭಟನೆಯನ್ನ ಮಾಡಿದೆ. ಜೇವರ್ಗಿ ಪಟ್ಟಣದಲ್ಲಿರುವಂತಹ ಸರ್ಕಾರಿ ಕಾಲೇಜಿನ ತಹಶೀಲ್ದಾರ್ ಕಚೇರಿಯವರೆಗೂ ಕೂಡ ಪ್ರತಿಭಟನಾ ಮೆರವಣಿಗೆ ಮಾಡಿದ್ರು. ಎಲ್ಲಾ ಸರ್ಕಾರಿ ಕಾಲೇಜುಗಳಿಗೆ ಮೂಲಭೂತ ಸೌಲಭ್ಯವನ್ನ ಕಲ್ಪಿಸಬೇಕು, ಜೇವರ್ಗಿಯಲ್ಲಿ ಮಹಿಳಾ ಪದವಿ ಕಾಲೇಜು ಸ್ಥಾಪಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಜೇವರ್ಗಿ ತಹಶೀಲ್ದಾರ್ಗೆ ಮನವಿ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಕಾಲೇಜ್ನವ್ರು ಕೊಟ್ಟಿರ್ತಾರೆ ದಾಖಲೆ ಪ್ರಕಾರ 6 ಎಕರೆದೊಳಗೆ 1 ಎಕರೆ 20 ಗುಂಟೆ ಏನೋ ಜಮೀನು ಹೈವೇಗೆ ಹೋಗಿದೆ ಅಂತ ದಾಖಲೆ ಇದೆ. ಹೈವೇಗೆ ಹೋಗಿತ್ತು ಅಂದ್ರೆ ಅದ್ರ ಬಿಟ್ಟು ಮುಂದಿರ್ತಕ್ಕಂಥದ್ದನ್ನ ಕಂಪೌಂಡ್ ಕಟ್ಟಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಒಂದು ಆ ಒಂದು ಒಳಗಡೆ ಯಾರಾದ್ರೂ ಬಂದು ಅತಿಕ್ರಮಣ ಮಾಡಿಕೊಂಡ್ರೆ ಅವ್ರು ಎಷ್ಟು ಪ್ರಭಾವಗಳಿದ್ರು ಮುಂದಾಗಿಲ್ಲದೆ ಅದನ್ನ ಅತಿಕ್ರಮಣವನ್ನು ತೆರವುಗೊಳಿಸಲಿಕ್ಕೆ ತಾವು ದಂಡಾಧಿಕಾರಿಗಳಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಮಾಡ್ಕೊಳ್ತೇವೆ. ಅತಿಕ್ರಮಣ ಅಂದ್ರೆ ಬರೇ ಮುಂದಾಗಿರ್ತಕ್ಕಂಥದ್ದಲ್ಲ, ಮುಂದೆ ಹಿಂದ ಆಜುಬಾಜು ಎಲ್ಲೇ ಆಗಿದ್ರು ಕೂಡ ಅತಿಕ್ರಮಣವನ್ನು ನಿರ್ದಾಕ್ಷಿಣ್ಯವಾಗಿ ತೆರವುಗೊಳಿಸಬೇಕು. ಕಾಲೇಜಿನ ಜಾಸ್ತಿ ಮತ್ತು ಸರ್ಕಾರಿ ಜಾಸ್ತಿ ಉಳಿಸಬೇಕು ಅಂತಕ್ಕಂಥ ಮನವಿಯನ್ನು ಕೊಟ್ಟು ಬಂದಿದೆ. ಶಿಗ್ಗಾಂವಿ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಹಿನ್ನೆಲೆ ಸವಣೂರು ಪಟ್ಟಣದಲ್ಲಿ ಮತದಾರರಿಗೆ ಅಭಿನಂದನಾ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಆಗಮಿಸಿದರು. ಸವಣೂರು ತಾಲೂಕು ಕ್ರೀಡಾಂಗಣದಲ್ಲಿ ನಡೆದ ಬೃಹತ್ ಕೃತಜ್ಞತೆಯ ಸಮಾವೇಶದಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗವಹಿಸಿದರು. ಸಚಿವ ಜಮೀರ್ ಅಹಮದ್, ಸಚಿವ ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವು ಸಚಿವರು ಹಾಗೂ ಶಾಸಕರು ಉಪಸ್ಥಿತರಿದ್ದರು. ಹಾವೇರಿ ಜಿಲ್ಲೆಯ ಸವಣೂರು ಪಟ್ಟಣದಲ್ಲಿ ನಡೆದ ಮತದಾರರ ಅಭಿನಂದನಾ ಕಾರ್ಯಕ್ರಮದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಭಾಷಣ ಮಾಡಿದ್ದಾರೆ. ಶಿಗ್ಗಾಂವಿ ಉಪಚುನಾವಣೆಯಲ್ಲಿ ಸರ್ಕಾರಕ್ಕೆ ಶಕ್ತಿ ನೀಡಿದ ಚುನಾವಣೆಯಾಗಿದೆ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಸೇರಿದಂತೆ ಸಚಿವರು ಸರ್ವತೋಮುಖ ಅಭಿವೃದ್ಧಿ ಮಾಡ್ತೇವೆ. ಶಿಗ್ಗಾಂವಿ ಕಾಂಗ್ರೆಸ್ ಭದ್ರಕೋಟೆಯನ್ನ ತೋರಿಸಿಕೊಟ್ಟಿದ್ದೀರಿ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇವತ್ತು ಸಿದ್ದರಾಮಯ್ಯವರು, ಡಿಕೆ ಶಿವಕುಮಾರ್ ಅವರು, ನಮ್ಮ ಎಐಸಿಸಿ ಕಾರ್ಯದರ್ಶಿಗಳಾದ ಮಯೂರ್ ಜಯಕುಮಾರ್ ಅವರು, ಶಿವಾನಂದ ಪಾಟೀಲ್ ಅವರು, ಎಲ್ಲ ಸಚಿವರ ನೇತೃತ್ವದಲ್ಲಿ ತಮಗೆಲ್ಲ ಅಭಿನಂದನೆ ಸಲ್ಲಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಭಾಳ ಜನ ಮಾತಾಡಿದ್ದಾರೆ, ನಾವು ಪದೇ ಪದೇ ಬರ್ತಾನೆ ಇರ್ತೀವಿ. ತಮಗೆ ಯಾಸೀರ್ ಖಾನ್ ಪಠಾಣ ಭಾಳ ದಿನಗಳ ನಂತರ ನಿಮ್ಮ ಮಡಿಲಿಗೆ ಹಾಕಿದ್ದೇವೆ. ಎಲ್ಲ ಈ ವೇದಿಕೆ ಮೇಲೆ ಕೂತವ್ರು ಎಲ್ಲ ಪಾತ್ರ ಇದೆ ಗೆಲ್ಲಲಿಕ್ಕೆ. ಅದನ್ನು 9 ತಿಂಗಳಾಗಿದೆ. ಅದಕ್ಕೆ ಬೆಳೆಸುವಂಥ ಕೆಲಸ, ಪೋಷಣೆ ಮಾಡುವಂಥ ಕೆಲಸ, ಅದನ್ನು ದಷ್ಟಪುಟ ಮಾಡಿ ರಾಜಕೀಯವಾಗಿ ಬೆಳೆಸುವಂಥ ಕೆಲಸ ನಿಮ್ಮ ಕೈ ಕೊಡ್ತಾ ಇದ್ದೀವಿ. ಇವತ್ತಿನಿಂದ ಬೆಳೆಸಬೇಕು ಅವರನ್ನು. ಯಾಕಂದ್ರೆ ನಮಗೆ ಈ ಚುನಾವಣೆ ಸಂತೋಷ ಆದರೂ ಕೂಡ 28ರ ಚುನಾವಣೆಯಲ್ಲಿ ಯಾಸೀರ್ ಖಾನ್ ಪಠಾಣ್ ಈ ಭಾಗದ ಶಾಸಕರಾಗಬೇಕು. ಯಾವಾಗ 28ಕ್ಕೆ. ಹಾವೇರಿ ಜಿಲ್ಲೆಯ ಸವಣೂರು ಪಟ್ಟಣದಲ್ಲಿ ನಡೆದ ಅಭಿನಂದನಾ ಸಮಾರಂಭದಲ್ಲಿ ಸಚಿವ ಶಿವಾನಂದ ಪಾಟೀಲ್ ಭಾಷಣ ಮಾಡಿದ್ದಾರೆ. ಉಪಚುನಾವಣೆಯಲ್ಲಿ ಶಿಗ್ಗಾಂವಿ ಜನರು ಐತಿಹಾಸಿಕವಾಗಿ ತೀರ್ಪನ್ನು ನೀಡಿದ್ದಾರೆ. 3 ಕ್ಷೇತ್ರದ ಗೆದ್ದು ನಮಗೆ ಅಭೂತಪೂರ್ವ ಬೆಂಬಲ ಕೂಡ ಕೊಟ್ಟಿದ್ದಾರೆ. ವಿಶ್ವಾಸ ಇಮ್ಮಡಿ ಮಾಡಿದ್ದಾರೆ. 16 ಜನರು ಆಕಾಂಕ್ಷಿಗಳು ಎದ್ರು, ಎಲ್ಲರೂ ಕೂಡ ತ್ಯಾಗ ಮಾಡಿದ್ದಾರೆ.
ಯಾಸಿರ್ ಖಾನ್ ಪಠಾಣ್ ಗೆದ್ದು ಪೈಲ್ವಾನ್ ಆಗಿದ್ದಾರೆ ಎಂದಿದ್ದಾರೆ. ನೀವು ನಮ್ಮ ನೆನೆಸದೇ ಇರೋದ್ರಿಂದನೇ ಇವತ್ತು ನಾವು ಗೆದ್ದಿದ್ದೀವಿ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ನಾವು ಗೆದ್ದೀವಿ ಅಂದ್ರೆ ನಾವು ಸೋತ್ ಬಿಡ್ತಿದ್ವಿ. ಆದ್ರೆ ಬಹಳ ಸಂತೋಷದ ಒಂದು ಸಮಾರಂಭ. ಯಾಕಂದ್ರೆ ಸಿಗ್ಗಾಂವ್ ಸವಣೂರಿನ ಜನ ಪ್ರಾಯಶಃ ಇವತ್ತು ಒಂದು ತೀರ್ಮಾನ ಮಾಡಿದ್ದಾರೆ. ಹಿರಿಯರು ಹೆಣ್ಣು ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾರೆ, ತಾವೇ ಲಗ್ನ ಆಗಿ ಬರ್ತಾರೆ ಅಂತ ನಾವು ಹೇಳಿದ್ವಿ. ಅದನ್ನು ಅಳಗಿಸಿರ್ತಕ್ಕಂಥ ಜನ ಯಾರಾದ್ರೂ ಇದ್ರೆ ಅದು ಸಿಗ್ಗಾಂವ್ ಸವಣೂರಿನ ಜನ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳಬೇಕು. ನೀವು ನಮ್ಮ ಬಾಗಲಕೋಟೆಯಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ ಹಾಗೂ ರೈತರ ಮಧ್ಯೆ ವೇದಿಕೆಯಲ್ಲಿ ಮಾತಿನ ಚಕಮಕಿ ನಡೆದಿದೆ. ಆಲಮಟ್ಟಿ ಜಲಾಶಯದಲ್ಲಿ ನೀರು ಸಂಗ್ರಹ ಮಾಡುವುದಕ್ಕೆ ನ್ಯಾಯಾಲಯಕ್ಕೆ ಪತ್ರ ನೀಡಿರುವ ಬಗ್ಗೆ ರೈತ ಮಾಹಿತಿ ಕೇಳಿದ್ದಾರೆ. ಈ ಮಾಹಿತಿಯಿಂದಾಗಿ ಸಚಿವರು ಸಿಡಿಮಿಡಿಗೊಂಡಿದ್ದಾರೆ. ರಾಜಕಾರಣ ಮಾತನಾಡುತ್ತಾ ಇದ್ದರೆ ನಾನು ರಾಜಕೀಯ ಮಾಡ್ತೇವೆ ಎಂದು ವೇದಿಕೆಯಲ್ಲಿ ಸಚಿವರು ಎಚ್ಚರಿಸಿದ್ದಾರೆ. ಸಂತ್ರಸ್ತರ ಸಮಸ್ಯೆಗಳ ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತೆ ಅಂತ ಸಚಿವರು ಸಂತ್ರಸ್ತರಿಗೆ ಭರವಸೆ ಕೂಡ ಕೊಟ್ಟಿದ್ದಾರೆ. ರಾಜಕಾರಣ ಮಾತಾಡೋದು ಎಲ್ಲರೂ ಮಾತಾಡ್ತೀನಿ. ನೀವು ಯಾರ ಹೇಳ್ತಿದ್ರೆ ರಾಜಕಾರಣ ಮಾತಾಡಿದ್ರೆ ನಾನು ಮಾತಾಡ್ತೀನಿ. ರಾಜಕಾರಣ ಮಾತಾಡಿದ್ರೆ ನಾನು ಮಾತಾಡಕ್ ರೆಡಿ. ಅವರು ಯಾರೋ ಒಬ್ರು ಕೈ ಮಾತಾಡಕತ್ತಿರ ನಾನು ಈ ಹೋರಾಟ ಪಕ್ಷಾತೀತ ಶಾಸಕರಿದ್ದಾಗನೂ ಈ ಚಾಲು. ವಾಸಂದೇನರು ಡಿ.ಸಿ. ಪಾಟೀಲ್ ಎಷ್ಟೋ ದಿವಸ ಉಪವಾಸ ಕೊಡ್ತಾರೆ. ಅಸೆಂಬ್ಲಿ ಒಳಗೆ ಏನ್ ಬೇಕು ಅವರು ಮಾತಾಡ್ಯಾರು, ನಾನು ಮಾತಾಡ್ತೀನಿ. ಅದೇನು ಹೇಳ್ತಿಲ್ಲ. ದಕ್ಷಿಣದಾಗ ಏನಾಗೈತಿ, ಉತ್ತರದಾಗೈತಿ ಅದನ್ನು ಚರ್ಚೆ ಮಾಡ್ತೀನಿ. ಯಾವ ಸರ್ಕಾರದವ್ರು ಬಂದ ರೊಕ್ಕ ಹೆಚ್ಚಿಕೊಟ್ಟು ನಾನು ಹೇಳ್ತೀನಿ, 2 ವರ್ಷ ನಾನೇ ಹೆಚ್ಚಿಕೊಡ್ತೀನಿ ನಮ್ಮ ಸರ್. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದಲ್ಲಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಜಾಗವನ್ನು ಒತ್ತುವರಿ ಖಂಡಿಸಿ ಎಬಿವಿಪಿ ಬೃಹತ್ ಪ್ರತಿಭಟನೆಯನ್ನ ಮಾಡಿದೆ. ಜೇವರ್ಗಿ ಪಟ್ಟಣದಲ್ಲಿರುವಂತಹ ಸರ್ಕಾರಿ ಕಾಲೇಜಿನ ತಹಶೀಲ್ದಾರ್ ಕಚೇರಿಯವರೆಗೂ ಕೂಡ ಪ್ರತಿಭಟನಾ ಮೆರವಣಿಗೆ ಮಾಡಿದ್ರು. ಎಲ್ಲಾ ಸರ್ಕಾರಿ ಕಾಲೇಜುಗಳಿಗೆ ಮೂಲಭೂತ ಸೌಲಭ್ಯವನ್ನ ಕಲ್ಪಿಸಬೇಕು, ಜೇವರ್ಗಿಯಲ್ಲಿ ಮಹಿಳಾ ಪದವಿ ಕಾಲೇಜು ಸ್ಥಾಪಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಜೇವರ್ಗಿ ತಹಶೀಲ್ದಾರ್ಗೆ ಮನವಿ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಅವ್ರು ಕಾಲೇಜ್ನವ್ರು ಕೊಟ್ಟಿರ್ತಾರೆ ದಾಖಲೆ ಪ್ರಕಾರ 6 ಎಕರೆದೊಳಗೆ 1 ಎಕರೆ 20 ಗುಂಟೆ ಏನೋ ಜಮೀನು ಹೈವೇಗೆ ಹೋಗಿದೆ ಅಂತ ದಾಖಲೆ ಇದೆ. ಹೈವೇಗೆ ಹೋಗಿತ್ತು ಅಂದ್ರೆ ಅದ್ರ ಬಿಟ್ಟು ಮುಂದಿರ್ತಕ್ಕಂಥದ್ದನ್ನ ಕಂಪೌಂಡ್ ಕಟ್ಟಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಒಂದು ಆ ಒಂದು ಒಳಗಡೆ ಯಾರಾದ್ರೂ ಬಂದು ಅತಿಕ್ರಮಣ ಮಾಡಿಕೊಂಡ್ರೆ ಅವ್ರು ಎಷ್ಟು ಪ್ರಭಾವಗಳಿದ್ರು ಮುಲಾಜಿಲ್ಲದೆ ಅದನ್ನ ಅತಿಕ್ರಮಣವನ್ನು ತೆರವುಗೊಳಿಸಲಿಕ್ಕೆ ತಾವು ದಂಡಾಧಿಕಾರಿಗಳಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಮಾಡ್ಕೊಳ್ತೇವೆ. ಅತಿಕ್ರಮಣ ಅಂದ್ರೆ ಬರೇ ಮುಂದಾಗಿರ್ತಕ್ಕಂಥದ್ದಲ್ಲ, ಮುಂದೆ ಹಿಂದ ಆಜುಬಾಜು ಎಲ್ಲೇ ಆಗಿದ್ರು ಕೂಡ ಅತಿಕ್ರಮಣವನ್ನು ನಿರ್ದಾಕ್ಷಿಣ್ಯವಾಗಿ ತೆರವುಗೊಳಿಸಬೇಕು. ಕಾಲೇಜಿನ ಜಾಸ್ತಿ ಮತ್ತು ಸರ್ಕಾರಿ ಜಾಸ್ತಿ ಉಳಿಸಬೇಕು ಅಂತಕ್ಕಂಥ ಮನವಿಯನ್ನು ಕೊಟ್ಟು ಬಂದಿದೆ. ಶಿಗ್ಗಾಂವಿ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಹಿನ್ನೆಲೆ ಸವಣೂರು ಪಟ್ಟಣದಲ್ಲಿ ಮತದಾರರಿಗೆ ಅಭಿನಂದನಾ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಆಗಮಿಸಿದರು. ಸವಣೂರು ತಾಲೂಕು ಕ್ರೀಡಾಂಗಣದಲ್ಲಿ ನಡೆದ ಬೃಹತ್ ಕೃತಜ್ಞತೆಯ ಸಮಾವೇಶದಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗವಹಿಸಿದರು. ಸಚಿವ ಜಮೀರ್ ಅಹಮದ್, ಸಚಿವ ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವು ಸಚಿವರು ಹಾಗೂ ಶಾಸಕರು ಉಪಸ್ಥಿತರಿದ್ದರು. ಹಾವೇರಿ ಜಿಲ್ಲೆಯ ಸವಣೂರು ಪಟ್ಟಣದಲ್ಲಿ ನಡೆದ ಮತದಾರರ ಅಭಿನಂದನಾ ಕಾರ್ಯಕ್ರಮದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಭಾಷಣ ಮಾಡಿದ್ದಾರೆ. ಶಿಗ್ಗಾಂವಿ ಉಪಚುನಾವಣೆಯಲ್ಲಿ ಸರ್ಕಾರಕ್ಕೆ ಶಕ್ತಿ ನೀಡಿದ ಚುನಾವಣೆಯಾಗಿದೆ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಸೇರಿದಂತೆ ಸಚಿವರು ಸರ್ವತೋಮುಖ ಅಭಿವೃದ್ಧಿ ಮಾಡ್ತೇವೆ. ಶಿಗ್ಗಾಂವಿ ಕಾಂಗ್ರೆಸ್ ಭದ್ರಕೋಟೆಯನ್ನ ತೋರಿಸಿಕೊಟ್ಟಿದ್ದೀರಿ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇವತ್ತು ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು, ನಮ್ಮ AICC ಕಾರ್ಯದರ್ಶಿಗಳಾದ